ಸುಮಿತ್ರಾ ಸುಮಿತ್ರಾ ಏನ್ರಿ ಕೈಯಲ್ಲಿ ಕಾಸೇ ಇರಲಿಲ್ಲ, ಕೈ ತುಂಬ ತರಕಾರಿ ದಿನಸಿ ಸಂತೆನೆ ತಂದಿದ್ದೀರಾ? ಅಯ್ಯೋ ಹೇಳ್ತೀನಿ ಇರು. ಮಾಲ್ತಿ ತಗೋ. ಇದೆಲ್ಲ ಯಾರು ಕೊಟ್ರು? ನಾನು ಕೇಳ್ತಾನೆ ಇದ್ದೀನಿ, ಇದೆಲ್ಲ ಯಾರು ಕೊಟ್ರು, ಹೆಂಗ್ ತಂದ್ರಿ? ಯಾರೋ ಪುಣ್ಯಾತ್ಮರು ಕೊಟ್ರು. ಪುಣ್ಯಾತ್ಮರು ಅಂದ್ರೆ? ದಕ್ಷಿಣ ಮೂರ್ತಿಗಳು. ಏನು ಅವ್ರ ಹತ್ರ ಸಾಲ ಕೇಳಕ್ ಹೋಗಿದ್ರಾ? ಸಾಲ ಅಲ್ಲ, ವಧು ದಕ್ಷಿಣೆ, ವಧು ದಕ್ಷಿಣೆ. ಶೆಟ್ರು ಸಾಲ ಚುಕ್ತಾ ಮಾಡಿ ಕೈ ತುಂಬಾ ದುಡ್ಡು ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಬೇಕಾದ್ರೂ ಕೊಡ್ತೀನಿ ಅಂದ್ರು. ನಮ್ ಕಷ್ಟ ತೀರ್ಬೇಕು ಅಂದ್ರೆ ಇದು ಬಿಟ್ಟು ಬೇರೆ ದಾರಿ ಏನು ಕಾಣಲಿಲ್ಲ. ಹಾಗಂತ ಹೆತ್ತ ಮಗಳನ್ನೇ ರಾಕ್ಷಸನ್ಗೆ ಮಾರ್ಬೇಕು ಅಂತೀರಾ? ಮಾರ್ತಾ ಇಲ್ಲ ಮಾಲ್ತಿ, ಮದುವೆ ಮಾಡ್ಕೊಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನನ್ನ ಮಗಳು ಯಾವ್ದಾದ್ರು ಹಾಳು ಬಾವಿ ಬೀಳ್ತೀವಿ ಹೊರತು ಆ ಹೆಣ್ಣು ಮಕ್ಕನಿಗೆ ಮದುವೆ ಮಾಡ್ಕೊಡಕ್ಕೆ ಖಂಡಿತ ಒಪ್ಪಲ್ಲ. ನೀವು ಹೀಗೆ ಹಠ ಮಾಡಿದ್ರೆ ನಾನೇ ಜೀವಂತವಾಗಿರಲ್ಲ. ನಿಮ್ ಮುಂದೆನೆ ನೇಣು ಹಾಕೊಂಡು ಸಾಯ್ತೀನಿ. ನಿಮ್ಗೆ ಹೇಗ್ ಬೇಕೋ ಹಾಗಿರಿ. ಅಪ್ಪ ಏನು ಮಾಡ್ಕೋಬೇಡಿ ಅಪ್ಪ, ಏನು ಮಾಡ್ಕೋಬೇಡಿ ಅಂದ್ರೆ ಏನು ಮಾಡ್ಕೋಬೇಡಿ ಅಪ್ಪ. ರೀ ಅಪ್ಪ ಏನು ಮಾಡ್ಕೋಬೇಡಿ, ದಯವಿಟ್ಟು ಅಪ್ಪ ಇನ್ನೊಂದ್ಸಲಿ ಸಾಯೋ ಮಾತಾಡ್ಬೇಡಿ ಅಪ್ಪ. ನೀವಿಲ್ಲ ಅಂದ್ರೆ ನಮಗಿನ್ಯಾರ ಗತಿ? ನೀವು ಹೇಳ್ದಾಗ ಕೇಳ್ತೀನಿ, ದಯವಿಟ್ಟು ಅಪ್ಪ ಏನು ಮಾಡ್ಕೋಬೇಡಿ. ರೀ ದಯವಿಟ್ಟು ನನ್ನ ಮಗಳ ಜೀವನಾನ ಹಾಳು ಮಾಡಬೇಡಿ. ಶ್ರೀಹರಿ ನಾರಾಯಣ. ನಾರಾಯಣ. ಗುರುಗಳೇ, ಯಾಕಿಷ್ಟು ಬೆಳೆದಿದ್ದೀರಿ? ಇದೇನಿದು ಮೈ ಇಷ್ಟು ಬಿಸಿ ಇದೆ? ಜ್ವರ ಬಂದಿದೆಯಾ ಗುರುಗಳೇ? ಹೌದು ರಾಘವೇಂದ್ರ, ಯಾಕೋ ತಿಳಿತಿಲ್ಲ. ನೀವು ಭಿಕ್ಷಾಟನೆ ಮಾಡಿ ಪ್ರಸಾದ ತಂದು ಕೊಟ್ಟಿರಲ್ಲ, ಅದನ್ನು ತಿಂದ ಮೇಲೆ ಆರೋಗ್ಯದಲ್ಲಿ ಯಾಕೋ ಸ್ವಲ್ಪ ಏರುಪೇರಾಗಿದೆ. ಗಾಬರಿಯಾಗಬೇಡಿ, ಇದರಲ್ಲಿ ನಿಮ್ಮದೇ ಏನೋ ತಪ್ಪಿದೆ ಎಂದು ನಾವು ಹೇಳುತ್ತಿಲ್ಲ. ಇದು ಆಪಾದನೆಯ ಪ್ರಶ್ನೆ ಅಲ್ಲ ಗುರುಗಳೇ, ಆರಾಧನೆಯ ಪ್ರಶ್ನೆ. ನಿಮ್ಮನ್ನು ದೇವರೆಂದು ಆರಾಧಿಸುವ ನಮ್ಮ ಸೇವೆಯಲ್ಲಿ ಏನೋ ಲೋಪವಿರಬೇಕು. ಲೋಪ, ದೋಷ ಸೇವೆಯದು ಎಂದು ಏಕೆ ಅಂದುಕೊಳ್ಳುತ್ತೀರಿ? ಅದು ಪ್ರಸಾದದಲ್ಲೂ ಇರಬಹುದಲ್ಲವೇ? ಅಂದರೆ ಪ್ರಸಾದದಲ್ಲಿ ಏನಾದರೂ? ಸಾಧ್ಯವೇ ಇಲ್ಲ. ನಾವೇ ಬೇಡಿ ತಂದವರು, ನಾವೇ ಮುಂದು ನಿಂತು ಪ್ರಸಾದವನ್ನೂ ಮಾಡಿಸಿದೆವು, ನಾವೇ ನಿಮಗೆ ಉಣಬಡಿಸಿದೆವು ಕೂಡ. ಇದರಲ್ಲಿ ಯಾರ ಹಸ್ತಕ್ಷೇಪವೂ ಇರುವುದಿಲ್ಲ. ಇದರಲ್ಲಿ ಏನೇ ದೋಷವಿದ್ದರೂ ಅದಕ್ಕೆ ನಾವೇ ಹೊಣೆ, ನಾವೇ ಹೊಣೆ. ರಾಘವೇಂದ್ರರೇ, ಯಾಕಿಷ್ಟು ಉದ್ವೇಗಗೊಳ್ಳುತ್ತಿದ್ದೀರಿ? ದೋಷ ಬಳಸಿದ ನೀರಿನಲ್ಲಿರಬಹುದು, ಉಪಯೋಗಿಸಿದ ಧಾನ್ಯದಲ್ಲಿರಬಹುದು, ಹಾಕಿದ ಉಪ್ಪಿನಲ್ಲಿಯೂ ಇರಬಹುದು, ಅಥವಾ ಈ ದೇಹದ್ದೇ ದೋಷವಿದ್ದು ನೀವು ನೀಡಿದ್ದ ಪ್ರಸಾದ ಕಾಕತಾಳೀಯವೂ ಆಗಿರಬಹುದು. ಅಷ್ಟಕ್ಕೆ ನೀವೇಕೆ ಕಂಗಾಲಾಗಿರುವಿರಿ? ಜೀವ ಹೋಗುವ ಹಾಗೇನೂ ಇಲ್ಲ. ಸಣ್ಣ ಜ್ವರ, ಏನೋ ಸಂಕಟ ಅಷ್ಟೇ.
ಮೂಲರಾಮ, ನನ್ನ ಸೇವೆಯಲ್ಲಿ ಏನಾದರೂ ದೋಷವಿದೆಯೇ? ನನ್ನಿಂದೇನಾದರೂ ಅಪಚಾರವಾಗಿದೆಯೇ? ಅಥವಾ ಆಹಾರದಲ್ಲೇನಾದರೂ ಅವಘಡವಾಗಿದೆಯೇ? ದಯಮಾಡಿ ನನಗೆ ಸ್ಪಷ್ಟಪಡಿಸು, ದಯಮಾಡಿ ನನಗೆ ಸ್ಪಷ್ಟಪಡಿಸು. ಏನು ನಾಚಿಕೆನಾ? ನನಗೆ ನಾಚಿಕೆ ಗಿಚಿಕೆ ಏನೂ ಇಲ್ಲಮ್ಮ. ಯಾಕೆಂದರೆ ಇದು ನಿನಗೆ ಮೊದಲನೇ ರಾತ್ರಿ, ನನಗಲ್ಲ. ಈ ರಾತ್ರಿನ ನೀನು ಜೀವನ ಪೂರ್ತಿ ನೆನಪಿಟ್ಕೋಬೇಕು. ಹಾಗೆ ನೆನಪಿಟ್ಕೋಬೇಕು ಅಂತಂದರೆ ನಾನು ತಯಾರಿ ತಗೋಬೇಕು. ಹಾಲು ಕುಡಿದ್ರೆ ಶಕ್ತಿ ಬರುತ್ತಂತೆ, ಕುಡಿತೀನಿ. ಇಲಿ ಬಾಬಾ, ಸ್ವಲ್ಪ ನನ್ನ ಪಕ್ಕ ಕೂತ್ಕೊಬಾ. ಇಲ್ಲ ಇಲ್ಲ, ನಾನು ಬರೋದಿಲ್ಲ. ನಾನು ನಿಮ್ಮ ಪಕ್ಕ ಕುತ್ಕೊಳ್ಳೋದಿಲ್ಲ. ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಹೆದರಿಕೆ ಏನು ಬಂತು? ನಾನು ನೀನು ತಾಳಿ ಕಟ್ಟಿರೋ ಗಂಡ. ಬಾ ಕೂತ್ಕೋ ಬಾ. ನೀವು ನನಗೆ ಗಂಡ ಅನ್ನಿಸ್ತಾ ಇಲ್ಲ, ತಾತ ಅನ್ನಿಸ್ತಾ ಇದ್ದೀರಾ. ತಾತನ? ತಾತ ಆದ್ರೆ ಏನಂತೆ? ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪ? ಇಲ್ಲ, ನೀವು ಅದೇನೇ ಹೇಳಿದ್ರು ಅಷ್ಟೇ. ನಾನು ಬರೋದಿಲ್ಲ, ನಾನು ಕುತ್ಕೊಳ್ಳೋದಿಲ್ಲ. ನಾನು ನಿನ್ನ ಸುಮ್ಮನೆ ಮದುವೆ ಆಗಿಲ್ಲ. ನಿಮ್ಮಪ್ಪಂಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಈಗ ಮರ್ಯಾದೆಯಿಂದ ನನ್ನ ಪಕ್ಕ ಬಂದು ಕೂತ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ, ನಾನು ಕುತ್ಕೊಳ್ಳೋದಿಲ್ಲ. ನಾನ್ ನಿನ್ನ ಗಂಡ ಕರಿತಾ ಇದ್ದೀನಿ, ಬರಲ್ಲ ಅಂತೀನಿ. ಎಷ್ಟೇ ದುರಂಕಾರ ನಿನಗೆ. ನಿನ್ನ ಶ್ರೀಹರಿ 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 ಶ್ರೀಹರಿ